ಅಯ್ಯೋ ಕೆಳಗಡೆಗೆ ಏನೋ ಒತ್ತಂಗಾಯ್ತಾ ಇದೆಯಲ್ಲಪ್ಪ. ನಾನಿಬ್ರು ಹೇಳ್ತಿರೋ ಒಂದಿನಾನು ಹಿಂಗ್ ಗೊತ್ತಿಲ್ಲ. ಆಗ್ಲೇ ಜನಗಳು ಇಲ್ಲೂ ಹುಡ್ಕೊಂಡ್ ಬಂದಿದ್ದಾವಲ್ಲಪ್ಪ. ಏನಣ್ಣ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದೀಯಾ? ಅದು ಫೋನು ಮೊದಲನೇ ಹೆಂಡತಿ ಮನೇಲಿದೆ, ಸಿಮ್ಮು ಎರಡನೇ ಹೆಂಡತಿ ಮನೇಲಿದೆ, ಅದಕ್ಕೆ ಸ್ವಿಚ್ ಆಫ್ ಆಗಿದೆ. ನೈಸ್ ಅಣ್ಣ. ಅಣ್ಣ ನಿಮ್ ಬತ್ತಳಿಗೆಲ್ಲಿ ಯಾವ್ದಾರು ಒಂದೆರಡು ಫೋಟೋ ಇದ್ರೆ ತೋರ್ಸೋಣ. ತೋರಿಸ್ತಾ ಇದ್ರೆ ನೀವೆಲ್ಲಪ್ಪ ಬಿಡ್ತೀರಾ? ಅಯ್ಯೋ ಅಣ್ಣ ಜೋರಾಗಿ ಹೊಡಿಬೇಡಿ, ಅವಳಿಗೆ ನೋವಾಗುತ್ತೆ. ಅಣ್ಣ ಕೆಸಿನೋದಲ್ಲಿ ಫುಲ್ ಬಿಸಿ ಅನ್ಸುತ್ತೆ ರಾತ್ರಿ. ಏನಂದ್ರೆ? ಏನಿಲ್ಲ ಅಣ್ಣ, ಕಲೆಕ್ಷನ್ ಕಿಂಗು ಒಂದೇ. ಫೋಟೋ ತೋರ್ಸ್ಲಾ? ತೋರ್ಸೋಣ. ಇವಳ ಹೆಸರು ರೂಪ ಅಂತ. ಅಂದರು ಬಾಹಾರು. ಇವಳಿಗೆ ಆ ರೂಪನೇ ಇಲ್ಲ, ಆದ್ರೆ ಇವಳಿಗೆ ದರ್ಶನ್ ಅವ್ರ ತರ 6 ಫೀಟ್ ಇರೋ ಹುಡುಗನೇ ಬೇಕಂತೆ. ಹಾಗಾಗಿ ಇವಳಿಗೆ ನೀವು ಸೂಟ್ ಆಗಲ್ಲ. ಇವಳು ಮೋನಿಕಾ ಅಂತ. ಅಂದರು ಬಾಹಾರು. ಇವಳಿಗೆ ಸ್ಮಾರ್ಟ್ ಆಗಿರೋ ಹುಡುಗನೇ ಬೇಕಂತೆ. ಹಾಗಾಗಿ ಇವಳಿಗೆ ನೀನು ಸೂಟ್ ಆಗಲ್ಲ. ಇವಳು ಸರಸ್ವತಿ ಹೆಬ್ಬೆಟ್ಟು. ಅಂದರು ಬಾಹಾರು. ಇವಳಿಗೆ ಕೋಟ್ಯಾಧೀಶ ಮತ್ತೆ ಇಂಟೆಲಿಜೆಂಟ್ ಆಗಿರೋ ಹುಡುಗ ಬೇಕಂತೆ. ಹಾಗಾಗಿ ಈ ಸರಸ್ವತಿ ಜೊತೆಗೆ ನೀನು ಸರಸ ಆಡೋಕೆ ಆಗೋದಿಲ್ಲ. ಇವಳ ಹೆಸರು ರಶ್ಮಿಕಾ ಅಂತ. ಇದು ಹೇಳಿರೋ ಎಲ್ಲಾ ಹುಡುಗರು ಕ್ವಾಲಿಟೀಸು ಒಬ್ಬನೇ ಹುಡುಗನಲ್ಲಿ ಇರ್ಬೇಕಂತೆ. ಮುಖ್ಯವಾಗಿ ಕೆಲವು ಮಾತಾಡೋದಕ್ಕೆ ಬರಬೇಕಂತೆ. ಹಾಗಾಗಿ ಇವಳು ಅವನಿಗೆ ಸೂಟ್ ಆಗಲ್ಲ. ಪಿಲ್ಲ ಒದ್ದು 4 ಒದ್ದು ಆ ಪಿಲ್ಲ. ಏನಣ್ಣ ನೀವು ಸೂಟ್ ಆಗೋರ್ನ ತೋರಿಸಿ ಅಂದ್ರೆ ಬರೀ ಸೂಟ್ ಆಗದೆ ಇರೋರ್ನೇ ತೋರಿಸ್ತಾ ಇದ್ದೀರಾ? ಒಂದೆರಡು ಸೂಟ್ ಆಗೋರ್ನ ತೋರಿಸಿ. ಎಲ್ಲ ಫೋಟೋ ತೋರಿಸ್ದೆ, ಯಾವ್ದು ಸೂಟ್ ಆಗ್ತಾ ಇಲ್ಲ. ನಾನೇನ್ ಮಾಡಿ ಹೋಗ್ರಪ್ಪ ಅತ್ಲಾಗೆ. ಅಣ್ಣ ನಾನು ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. 1 ಮಿನಿಟ್. ನಾನ್ ನಿನ್ನ ಹತ್ರ ಒಂದು ಪರ್ಸನಲ್ ಆಗಿ ಫೋಟೋ ತೋರಿಸ್ಬೇಕಾಗಿತ್ತು. ಈ ಸರಿ ಪಕ್ಕ ವರ್ಕೌಟ್ ಆಗತ್ತೆ, ಬನ್ನಿ. ಏನೋ ಮಗ ಈ ಸತಿ ಹೆಣ್ಣೋಡಕ್ ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ಬಿಟ್ಟಿದ್ಯಾ? ಅದ ಹೆಣ್ಣೋಳ ಶಾಸ್ತ್ರ ಒಂಥರ ಸ್ಕೂಲಲ್ಲಿ ನಡೆಯೋ ಪೇರೆಂಟ್ಸ್ ಮೀಟಿಂಗ್ ಇದ್ದಂಗೆ. ಇಷ್ಟ ಆದ್ರೆ ಬರ್ತಾರೆ, ಕಷ್ಟ ಆದ್ರೆ ಬಿಡ್ತಾರೆ. ಹೋಗೋಣ. ಯಾಕೆ ಬನ್ನಿ. ಏನ್ ಬನ್ನಿ? ಅಲ್ಲ, ಇಷ್ಟು ಒಳ್ಳೆ ಹುಡುಗಿನ ತೋರಿಸ್ತಾ ಇದೀನಿ. ಮಗ ಅಣ್ಣನ ಸ್ವಲ್ಪ ಪರ್ಸನಲ್ ನಡ್ಕೊಂಬಾರ. ಪ್ರಕರಣ ಪ್ರಯಾಣ ಎಲ್ಲ ಸುಖವಾಗಿತ್ತಾ? ಚೆನ್ನಾಗಿತ್ತು. ತಪ್ಪು ತಿಳ್ಕೊಬೇಡಿ, ಇದರಲ್ಲಿ ಹುಡುಗ ಯಾರು ಅಂತ ಗೊತ್ತಾಗಿಲ್ಲ. ಅಯ್ಯೋ ಅಂಕಲ್, ಕನ್ಫ್ಯೂಸ್ ಆಗ್ಬಿಡಿ, ನಾವಿಬ್ರು ಹುಡುಗರೇ. ಸರ್, ನಾಮರ್ಧ ಅಂದ್ರೆ ನನಗರ್ಧ ಅನ್ನೋನ್ ಯಾಕ್ರಿ ಕರ್ಕೊಂಬಂದ್ರಿ? ಬೇಜಾರಾಗ್ಬಿಡಿ, ತಲೆ ಹರಟೆ ಮಾಡ್ದೆ ದೇವ್ರ ಕುಂತಂಗ್ ಕೂತಿದ್ದಾನಲ್ಲ ಅವನೇ ಮದ್ವೆ ಹುಡುಗ. ಏನು ಅನ್ಕೋಬೇಡಿ, ನಮ್ಮ ಹುಡುಗ ತಮಾಷೆ ಮಾಡೋದ್ರಲ್ಲಿ ಎತ್ತದ ಕೈ ಎತ್ತದ್ರಲ್ಲಿ ಮಾತ್ರ ಎತ್ತಿದ ಕೈ ಅಲ್ಲ. ಹಾ ಆಯ್ತಾಯ್ತು, ಮತ್ತೆ ಆಗ್ತಡ ಹುಡುಗಿನ ಕರ್ಸ್ಬಿಡಿ. ಸುಮತಿ, ಹೆಣ್ಣಿಗೆ ಬಣ್ಣದ ಸೌಂದರ್ಯಕ್ಕಿಂತ ಗುಣದ ಸೌಂದರ್ಯನೇ ಮುಖ್ಯ. ಬಣ್ಣನೇ ನಮ್ ತುಳದ್ ಕುಡಿತೀವೇನಾ? ಇಲ್ಲ ತಾನೆ? ನೋಡು, ಅಂದ ಇಲ್ದೇ ಇದ್ರು ಪರವಾಗಿಲ್ಲ, ಅನ್ಸರ್ಸ್ಕೊಂಡೋಗೋ ಹುಡ್ಗಿ ಅಂದ್ರೆ ಒಪ್ಕೊಂಬಿಡೋ. ಅಮ್ಮ, ನೀನಿನ್ನು ಯಾವ ಕಾಲದಲ್ಲಿದೀಯಾ? ನಿನ್ನ ಮಗ ಹುಡುಗಿ ಹಿಂಗೆ ಇರ್ಬೇಕು ಅನ್ನೋ ಮನಸ್ಥಿತಿಯಿಂದ ಆಚೆ ಬಂದು ಹೆಂಗಾದ್ರೂ ಒಂದು ಪರಿಸ್ಥಿತಿ ಬಂದಿದ್ದಾನೆ. ನನಗೆ ಹೇಳ್ಬೇಡ ನೀನು, ಹೆಂಗಾದ್ರೂ ಓಕೆ ನಂಗೆ. ಸರಿ ಅಂಕಲ್, ಮೊದ್ಲೇ ಹೇಳ್ತಾ ಇದೀನಿ, ನಮ್ಮ ಹುಡುಗನ ಹತ್ರ ಗೌರ್ಮೆಂಟ್ ಕೆಲ್ಸ ಇಲ್ಲ, ಆಸ್ತಿ ಅಂತಸ್ತಿಲ್ಲ, ಸ್ವಂತ ಮನೇನೂ ಇಲ್ಲ. ಆಮೇಲೆ ನೀವೇನ ಎಕ್ಸ್ಪೆಕ್ಟ್ ಮಾಡಬೇಡಿ. ಈ ನನ್ನ ಮಗ ಕೆಡ್ಸೋಕೆ ಅಂತಾನೆ ಬಂದಿರೋ ತರ ಕಾಣ್ತಾನಲ್ಲೇ. ಚೇಚೆ, ಅವೆಲ್ಲ ನಮಗ್ ಬೇಕಾಗೇ ಇಲ್ಲ. ನಮಗ್ ಬೇಕಾಗಿರೋದು ಒಳ್ಳೆ ಸಂಸ್ಕಾರ ಅಂತ ಹುಡುಗ, ಒಳ್ಳೆ ಮನೆತನ ಅಂತ ಹುಡುಗನ್ನೇ ಇವ್ರು ತೋರಿಸಿದಾರೆ ಅಂತ ನಮ್ ನಂಬಿಕೆ. ನಮ್ಗಷ್ಟು ಸಾಕು. ಮತ್ತೇನ, ಎಲ್ರೂ ಒಪ್ಕೊಂಡ್ಮೇಲೆ ಹುಡುಗಿ ಬೆಳೆನ ಕರ್ಸ್ಬಿಡಿ. ರಾವ್ ಕಾಲ ಬರೋದಕ್ಕಿಂತ ಮೊದ್ಲು ಶನಿ ಆಗ್ಲಿರ್ಬಿಟ್ಟಿದೆ.
ಮಗ ಇದು 113ನೇ ಟೀ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಕಣೋ. ಲೇ ಮಗ್ನೆ, ಟೀ ಇಷ್ಟ ಆಯ್ತೇನೋ? ಸೂಪರ್ ಆಗಿದೆ. ಟೀ ಕೊಟ್ಟು ಹುಡುಗಿ ಸೂಪರ್ ಅಮ್ಮ. ಅಂದಾಗೆ ಅಂಕಲ್, ನಮ್ಮ ಹುಡುಗ ನಿಮ್ಮ ಹುಡುಗಿ ಹತ್ರ ಪರ್ಸನಲ್ ಆಗಿ ಮಾತಾಡ್ಬೇಕಂತೆ. ಮಾತಾಡ್ಬೋದಲ್ವಾ? ಇಲ್ಲ ಇಲ್ಲ, ಏನು ಮಾತಾಡೋದಿಲ್ಲ. ದೊಡ್ಡವರು ಇರ್ಬೇಕಾದ್ರೆ ನಾವೇನ್ ಮಾತಾಡೋದು? ನನ್ನ ಮಗ ಉಲ್ಟಾ ಮಾತಾಡ್ತಾವನಲ್ಲ. ಮಾಡ್ತೀನಿ ಅಂಕಲ್. ಹೋಗ್ಲಿ, ನಿಮ್ಮ ಹುಡುಗಿ ಏನಾದ್ರು ನಮ್ಮ ಹುಡುಗನ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕನ್ನೋ ಕೇಳಿ ನೋಡಿ. ಇರ್ಲಿ ಬಿಡಿ, ಮುಂದೆ ಜೀವನ ಪರ್ಯಂತ ಮಾತಾಡೋದು ಇದ್ದೇ ಇರುತ್ತೆ ಅಲ್ವಾ? ಹೌದೌದು, ಕರೆಕ್ಟಾಗಿ ಹೇಳಿದ್ರಿ. ಅಣ್ಣ, ನಿಮ್ಗೆ ನಮ್ ಹುಡುಗ ಒಪ್ಕೆನಾ? ಏನ್ ಅಭ್ಯಂತರ ಇಲ್ಲ. ನಿಮ್ ಹುಡುಗಿ ಇಷ್ಟ ಆಗಿದ್ದನ್ನ ಕೇಳಿ. ನೀನೇನಂತಮ್ಮ? ಅನ್ನಿದ್ರು ಇನ್ನೇನ್ ಬಿಡಿ, ನಿಮ್ ಹುಡುಗಿ ಬಗ್ಗೆ ವಿಚಾರಿಸ್ಬಿಟ್ಟು ಫೋನ್ ಮಾಡಿ ತಿಳಿಸ್ತೀವಿ. ವಿಚಾರಿಸೋದೇನಿಲ್ಲ. ಹುಡುಗಿ ನನ್ಗೆ ಓಕೆ. ಅಪ್ಪ ಅಮ್ಮ, ಹುಡುಗಿ ನನ್ಗೆ ಓಕೆ. ಶಿವ ಮಿತ್ರದ್ರೋಹಿ ಫುಲ್ ಈಟಿಗೆ ಬಂದ್ಬಿಟ್ಟವನಿ ಅನ್ಸುತ್ತೆ. ಅವನು ಇಷ್ಟನೇ ನಮ್ಮ ಇಷ್ಟ. ಏನೇ ಮಗ, ಇಷ್ಟು ಸ್ಪೀಡ್ ಒಳ್ಳೇದಲ್ಲ ಕಣೋ. ಮಗ, ಆಕ್ಸಿಡೆಂಟ್ ಮಾಡ್ಬೇಕು ಅಂತಾನೆ ಗಾಡಿ ಓಡಿಸ್ತಿರೋನು ಸ್ಪೀಡ್ ಬಗ್ಗೆ ಕೇರ್ ಮಾಡಲ್ಲ ಕಣ. ಹಾಳಾಗ್ ಹೋಗು. ಮದುವೆ ಮಾಡಬೇಕು ಅಂದರೆ ಹೆಣ್ಣಿನ ಕಡೆಯವ್ರಿಗೆ ಈ ಟೀ ಥರ ಬಣ್ಣ, ರುಚಿ, ಶಕ್ತಿ ಇರಬೇಕು. ಬಣ್ಣ ಹೆಣ್ಣಿಗೆ, ರುಚಿ ಅಡುಗೆಗೆ, ಶಕ್ತಿ ಮದುವೆ ಮಾಡೋ ತಂದೆಗೆ. ಆ ಕೊಡೋದು ತಗೊಳೋದು ಏನಿದ್ರು ಈಗಲೇ ಮಾತಾಡ್ಕೊಂಡ್ಬಿಡಿ, ಕಾರಿನ ಬಾಡಿಗೆನೂ ಉಳಿಯುತ್ತೆ. ನೋಡಿ, ನಾವು ಮಿಡ್ಲ್ ಕ್ಲಾಸ್ ಜನ, ಏನು ಕೊಡೋದೇ ಇಲ್ಲ ಅಂತ ಹೇಳೋದಿಲ್ಲ. ಮದುವೆ ಏನೋ ತಕ್ಕ ಮಟ್ಟಿಗೆ ಮಾಡ್ಕೊಡ್ತೀವಿ, ನೋಡ್ಕೊಂಡು ಕೇಳಿ. ನೋಡಿ ಅಣ್ಣ, ನಾವು ಹೈ ಕ್ಲಾಸೋ ಲೋ ಕ್ಲಾಸೋ ಅನ್ನೋದು ಮುಖ್ಯ ಅಲ್ಲ. ಇರೋದ್ರಲ್ಲೇ ಎಷ್ಟು ಕ್ಲಾಸ್ ಆಗಿ ಬದುಕ್ತೀವಿ ಅನ್ನೋದೇ ಮುಖ್ಯ. ನೀವೇನು ಯೋಚನೆ ಮಾಡಬೇಡಿ, ಅಲ್ವೇನ್ರಿ? ನನಗೆ ಗಂಡು ಮಗು ಹುಟ್ಟಿರೋದು ನನ್ನ ಅದೃಷ್ಟ, ನಿಮಗೆ ಹೆಣ್ಣು ಮಗು ಹುಟ್ಟಿರೋದು ನಿಮ್ಮ ದುರಾದೃಷ್ಟ. ಆ ದುರಾದೃಷ್ಟಕ್ಕೆ ದಂಡ ಕಟ್ಕೊಡು ಅಂತ ಕೇಳೋದೇ ವರದಕ್ಷಿಣೆನಾ? ಅಂಥ ವರದಕ್ಷಿಣೆ ನಮಗೆ ಬೇಡ. ಅದನ್ನೇನಾದರೂ ತಗೊಂಡ್ರೆ ಈ ಹೆಣ್ಣು ಮಗುಗೆ ಮಾತ್ರ ಅಲ್ಲ, ಇಡೀ ಹೆಣ್ಕುಲಕ್ಕೆ ಅವಮಾನ ಮಾಡ್ದಂಗಾಗುತ್ತೆ. ನಿಮ್ಮ ಕೈಲಾದ ಮಟ್ಟಿಗೆ ಮಾಡ್ಕೊಡಿ, ಅಷ್ಟು ಸಾಕು. ನೋಡಿ, ಹೆಣ್ಣು ಹೆತ್ತೋರು ಕಣ್ಣೀರು ಹಾಕೊಡೋ ಹಣ ನಮಗೆ ಬೇಕಾಗಿಲ್ಲ. ಆನಂದ ಬಾಷ್ಪ ಸುರಿಸ್ತಾ ನಿಮ್ಮನೆ ಮಹಾಲಕ್ಷ್ಮಿನ ನಮ್ಮನೆ ಕಳಿಸ್ಕೊಟ್ರೆ ಸಾಕು. ಏನಿಲ್ವಾ ನಾನು ಇದು ಓಕೆ ಆಗುತ್ತೆ ಅಂತ? ಮಗ, ಅವ್ರಿಷ್ಟು ಬೇಗ ಮದುವೆಗೆ ಒಪ್ಪಿದ್ದಾರೆ ಅಂದ್ರೆ ನನ್ಗೆ ಯಾಕೋ ಡೌಟ್ ಹೊಡಿತಾ ಇದೆ. ಏನೋ ನಿನ್ ಡೌಟು? ಅವ್ಳು ಯಾರು ಇನ್ನೊಬ್ಬ ಜೊತೆ ಅಫರ್ ಇಲ್ಲಿದ್ರ, ಅಥವಾ ಅವ್ಳು ಕ್ಯಾರಿ ಬ್ಯಾಗ್ ತಗೊಂಡ್ ನಿಮ್ಮೇಲೆ ಆಗ್ತಾ ಇದ್ರ? ಮುಚ್ಚಬಾಯಿ ಲೋಫರ್. ಕೆಟ್ಟ ಸಿನಿಮಾಗಳು ನೋಡ್ಬಿಟ್ಟು ಹಾಳಾಗ್ಬಿಟ್ಟಿದ್ಯಾ. ತಗೋ, ಯಾವ್ದಾರು ಒಳ್ಳೆ ಸಿನಿಮಾ ನೋಡ್ಕೊಂಡ್ ಹೋಗು. ಮಗ, ಸಡನ್ ಸಕ್ಸಸ್ ಇಸ್ ಆಲ್ವೇಸ್ ಡೇಂಜರಸ್. ಹಂಗೆಲ್ಲೋ ಮಿಸ್ ಹೊಡಿತಾ ಇದೆ. ಮಗ, ನನಗೆ ನನ್ನ ಮಿಸ್ಸಸ್ ಕಾಲ್ ಮಾಡ್ತೀಳೆ, ನಾನು ಮಾತಾಡ್ಬೇಕು, ಬರ್ತೀನಿ. ಈ ಹೆಣ್ಣು ಹಣ ಎರಡು ಡ್ರಗ್ಸ್ ಇದ್ದಂಗೆ, ಅವು ಯಾರ ಮಾತನ್ನು ಕೇಳಕ್ ಬಿಡಲ್ಲ. ಚಿನ್ನ, ಮೂವಿಗೆ ಹೋಗೋಣವಾ? ಮದ್ವೆ ಆದ್ಮೇಲೆ. ಹೋಗ್ಲಿ, ಹೋಟ್ಲಿಗೆ ಹೋಗೋಣವಾ? ಅದನ್ನು ಮದ್ವೆ ಆದ್ಮೇಲೆನೆ. ಅಟ್ಲೀಸ್ಟ್ ಔಟಿಂಗ್ ಆದ್ರೂ ಹೋಗೋಣವಾ? ಅದು ಮದ್ವೆ ಆಗಿ ಮಕ್ಳು ಆದ್ಮೇಲೆ. ಎಲ್ಲ ಮದ್ವೆ ಆದ್ಮೇಲೆ ನಾವು ಗಂಡ ಹೆಂಡ್ತೀರ್ ಆಗ್ತೀವಿ ಕಣೆ, ಲವರ್ಸ್ ಆಗಲ್ಲ. ಕಾಲೇಜ್ ಡೇಸ್ ಬಾ ಅಂದ್ರೆ ವಾಪಸ್ ಬರುತ್ತಾ? ಕಾಲೇಜ್ ಡೇಸ್ ಅಲ್ಲಿ ಮಾಡದೇ ಇರೋದ್ನ ಈಗ ಟ್ರೈ ಮಾಡೋಣ ಬಾ ಅಂದ್ರೆ ಹೆಂಗ್ ಮಾಡ್ತೀಯ ನೋಡ್ ನೀನು? ಸಾರಿ, ಬೇಜಾರ್ ಮಾಡ್ಕೋಬೇಡಿ. ಚಿನ್ನ, ಕಾಲ ಉರುಳ್ದಂಗೆ ಅದ್ರ ಜೊತೆ ನಾವು ಉರುಳ್ಬೇಕು ಕಣೆ. ನಂಗ್ ಭಯ ಆಗುತ್ತೆ. ನಾನು ಇದ್ಮೇಲೆ ನಿಂಗೆ ಭಯ ಆಗುತ್ತೆ ಅಂದ್ರೆ ನನ್ ಮೇಲೆ ನಿಂಗೆ ನಂಬಿಕೆ ಇಲ್ಲ ಅಂತ. ಸಾರಿ. ಹೇ, ಮನೆಗೆ ಹೋಗಣ್ವಾ? ಮದ್ವೆ ಆದ್ಮೇಲೆ ಹೋಗೋಣ. ಶಾಲೆ
ಏನೋ ಅಪ್ಪಿ ಆರಾಮೇನೋ? ನೀನ್ ಚೆನ್ನಾಗಿಲ್ಲ ಅಂದ್ರೆ ಆಟೋಮೆಟಿಕಲಿ ನಾನ್ ಚೆನ್ನಾಗಿರ್ತೀನಿ ಕಣೋ ಶಿಷ್ಯ. ಇನ್ ಮುಂದೆ ನಿನ್ ನಿದ್ದೆ ಬರಲ್ಲ ಅಂತ ನ್ಯೂಸ್ ಹೇಳ್ತೀನಿ, ಕೇಳಿಸ್ಕೊ. ನನಗೆ ಯಾರು ಹೆಣ್ ಕೊಡ್ತಾರೆ ಅಂತಿದ್ದಲ್ಲ, ನನ್ ಮೊದ್ಲೇ ಫಿಕ್ಸ್ ಆಯ್ತು ಕಣೋ. ತಗೋ, ಆರಾಮಾಗಿ ಬಂದು ಉಂಡ್ಕೊಂಡು ಹೋಗು. ಮುಯ್ಗೆ ಏನ್ ಹಾಕ್ಬೇಡ, ಮೊದ್ಲೇ ನೀನೇ ಪಾಪರ್ ಆಗಿದೀಯಾ. ಶಿಷ್ಯ, ಸಕ್ಸಸ್ ಬಂದಾಗ ಸೈಲೆಂಟ್ ಆಗಿರ್ಬೇಕು ಕಣೋ. ಗಾಂಚಲಿ ಮಾಡಿದ್ರೆ ಗೊತ್ತಲ್ಲ, ಫೇಲ್ಯೂರ್ ಬಂದಾಗ ಗುಂಬಿಡ್ತೀವಿ. ಪ್ರವಚನ ಕೊಡ್ತಾ ಇದೀಯ ಅಂದ್ರೆ ಸರಿಯಾಗಿ ಉರ್ಕೊಂಡಿದ್ಯಾ ಅಂತಾನೆ ಅರ್ಥ. ಹುಡ್ಗಿ ಹಂಗವಳೆ ಗೊತ್ತೇ, ಫಸ್ಟ್ ಕ್ಲಾಸ್. ಓ, ಹಂಗಂದ್ರೆ ನೀನು ಒಬ್ನೇನಾ ಥರ್ಡ್ ಕ್ಲಾಸ್? ಬೇಡ ಹೇಳಿದೀನಿ. ಅಪ್ಪೆ, ಹನಿಮೂನ್ಗೆ ಯಾವ ಲೊಕೇಶನ್ ಚೆನ್ನಾಗಿರುತ್ತೆ ಸ್ವಲ್ಪ ನೀನೇ ನೋಡ್ಬಿಟ್ಟು ಹೇಳಮ್ಮ. ಮೊದ್ಲು ಮದುವೆ ಮಾಡ್ಕೊಂಬಾರ ಶಿಷ್ಯ, ಆಮೇಲೆ ಪ್ಯಾಕೇಜ್ ಬಗ್ಗೆ ಮಾತಾಡೋಣ. ಲೋ ಶಿಷ್ಯ, ಮದುವೆ ಆದ್ಮೇಲೆ ಆಗ್ಬೇಕಾಗಿರೋದು, ಮದುವೆ ಮುಂಚೆನೆ ಎಲ್ಲ ಆಗೋಗಿದೆ ಕಣೋ. ಇನ್ ಮದುವೆ ಆಗಲ್ವೇನೋ ಆ ಸಿಲ್ಲಿ ಫೆಲೋ. ಅದು ಆಗಿದೆ ಅಂದ್ರೆ ಮದುವೆ ಆದ್ಮೇಲೆ ಡೈವರ್ಸು ಆಗುತ್ತೆ. ಅದಕ್ಕಿಂತ ಮುಂಚೆ ಇದೂನು ಆಗ್ಬೋದಲ್ವಾ? ಲೋ ಶಿಷ್ಯ, ಮಗು ಜೊತೆನೆ ಬರ್ತೀನಿ, ನೋಡ್ತಾ ಇರೋ. ಇವಾಗಲೇ ತೊಟ್ಲು ನಾನೇ ತಗೊಂಬರ್ತೀನಿ. ಅದೇ ಬಾ, ಮರಿಬೇಡ. ಬರ್ತೀನಿ, ಹೋಗಲೇ. ಹೋಗಲೇ. ಈ ಸರಿ ಮದುವೆ ಆದಂಗೆ ಕಾಣಿಸುತ್ತೆ, ಆದ್ರೆ ನನ್ನ ಮನೆ ಮುಂದೆ ಡಿಜೆ ಹಾಕೊಂಡು ಫುಲ್ ಕುಣಿದ್ಬಿಡ್ತಾನೆ ಅನ್ಸುತ್ತೆ. ಲೋ ಮಗ, ಇಲ್ಲಿ ನೋಡು, ನಮ್ ಪಕ್ಕದ ಮನೆ ನಾಯಿ 7 ಮರಿ ಹಾಕಿದ್ಯತ್ತೆ. ನೀನ್ ಯಾವಾಗ ಹಾಕ್ತೀಯಾ? ಲೇ, ಅಲ್ಲೇನು ನೋಡ್ತೀಯಾ? ನಿಮ್ಮಿಬ್ಬರದು ಗಣ ಕೂಟ ಎಷ್ಟು ಚೆನ್ನಾಗಿ ಕೂಡ್ ಬಂದೈತೆ ನೋಡು. ಆದಷ್ಟು ಬೇಗ ವಾಲ್ಗ ಊದಿಸ್ಬಿಡ್ತೀನಿ. ಅದು ಬನ್ನಿ ಬನ್ನಿ ಬನ್ನಿ. ಅನ್ಕೊಂಡಿದ್ದೆ, ಅಷ್ಟಲ್ಲಿ ನೀವೇ ಬಂದ್ಬಿಟ್ರೆ. ಅಯ್ಯೋ, ನಿಮ್ ಖಾಲಿ ಕಾಯೋ ಸ್ಪೇಸನ್ಸ್ ಇರ್ಲಿಲ್ಲ, ಹಂಗಾಗಿ ನಾನೇ ಬಂದ್ಬಿಟ್ಟೆ. ನಿಮ್ಮೆಲ್ಲರ ಜೊತೆಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ನಾನು. ನಿಮ್ದೇನ್ ಹೇಳ್ತಿರೋ, ನಮ್ದು ಕೇಳಿ. ಅಲ್ಲಿ ಈ ತಿಂಗಳ 15ಕ್ಕೆ ಒಳ್ಳೆ ಮುಹೂರ್ತ ಇದೆಯಂತೆ. ಓ, ನನ್ ಸ್ವಾಮೀಜಿಗಳು ಹೇಳಿದ್ದಾರೆ. ಅದಲ್ದೆ ನನ್ ಮಗನಿಗೆ ರಾಜಯೋಗ ಶುರುವಾಗಿದೆಯಂತೆ. ಅದಕ್ಕೆ ಹೆಣ್ಣಿನ ಕಡೆಯವ್ರಿಗೆ ಕಷ್ಟ ಯಾಕೆ ಕೊಡೋದು ಅಂತ ಕಲ್ಯಾಣ ಮಂಟಪ ಬುಕ್ ಮಾಡ್ಬಿಟ್ಟೆ ಬಂದ್ಬಿಟ್ಟೆ. ನಾನು ನಮ್ಮ ಅಪ್ಪಂಗೆ ಕಷ್ಟ ಕೊಡೋದು ಯಾಕೆ ಅಂತ ಹನಿಮೂನ್ ಟಿಕೆಟ್ಸ್ ಬುಕ್ ಮಾಡ್ಬಿಟ್ಟು ಬಂದ್ಬಿಟ್ಟೆ. ಕನಸು ಕಾಣಿ. ಯಾಕೆ 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 ಹುಡುಗಿ ಮನೆಯವರು ಮದ್ವೆನ ಕ್ಯಾನ್ಸಲ್ ಮಾಡಿದ್ರು. ಯಾಕಂತೆ ಯಾಕಂತೆ ಯಾಕಂತೆ? ಅಯ್ಯೋ, ಯಾರೋ ಆರಾಮ್ಕೋರು ಫಾರಿನ್ ನಲ್ಲಿರೋ ಸ್ಟಾಫಿಯರ್ ಕೆಲಸ ಮಾಡೋ ಹುಡುಗನ್ ತೋರಿಸಿದ್ನಂತೆ. ಅವನಿಗೆ ನಿಮ್ಮ ಮಗನಿಗಿಂತ ಹೆಚ್ಚಿಗೆ ಸಂಬಳ ಅನ್ಕೊಂಡು ಅದೇ ಮುಹೂರ್ತದಲ್ಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ. ಮಗ, ಈ ರಾಮೇಗೌಡ್ರ ಮಗ ಕೃಷ್ಣಂದು ಎಂಗೇಜ್ಮೆಂಟ್ ಆಗಿತ್ತಲ್ಲ, ಆ ಮದ್ವೆ ಕ್ಯಾನ್ಸಲ್ ಆಯ್ತು ಕಣ. ಹೌದಾ? ನಂಗೆ ಗೊತ್ತೇ ಇರ್ಲಿಲ್ಲ. ಗೊತ್ತಾಗ್ಲಿ ಅಂತಾನೆ ನಿನಗೆ ಹೇಳಿದ್ದು. ಏ ಮಗ, ಎಲ್ರಿಗೂ ಹೇಳ್ಬಿಡು, ಪಟಾಕಿ ಹೊಡೆದ್ಬಿಡು. ನಾನು ತಮ್ಮನಿಗೆ ಸುಪಾರಿ ಕೊಡಿಸ್ಬಿಟ್ಟು ಎತ್ಬಿಟ್ಟೆ. ನಾನು ಕೊಲೆ ಮಾಡಲಿಲ್ಲ, ನನ್ನ ತಮ್ಮನ ಕೊಲೆಗೂ ನನಗೂ ಯಾವುದೇ ಸಂಬಂಧ ಇಲ್ಲ, ನಾನು ನಿರಪರಾಧಿ ಅಂತ ಕೋರ್ಟಲ್ಲಿ ಸಾಬೀತು ಮಾಡಿ ನಾನು ನಿರಪರಾಧಿಯಾಗಿ ಹೊರಗೆ ಬರೋದಕ್ಕೆ 10 ವರ್ಷ ತಗುಲ್ತು.